ಹಲೋ ನಮಸ್ಕಾರ. ಸೊ ಇವತ್ತು ಗಿಡದಲ್ಲಿ ಇಷ್ಟು ಹೂವು ಸಿಕ್ಕಿತ್ತು, ಎಲ್ಲ ಕಿತ್ತಿಟ್ಟೆ. ಸೊ ಮನೆ ಒಳಗಡೆ ನಾನು ಕೆಲಸ ಮಾಡ್ತಾ ಇದ್ದೆ. ಸೊ ಮನೇಲಿ ಕೆಲಸ ಮುಗಿಸ್ಬಿಟ್ಟು 8:30ಗೆ ಹಸ್ಗಳ ಮನೆಗೆ ಬರೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅಷ್ಟೊತ್ತಿಗೆ ಹಸ್ಬೆಂಡು ಇಲ್ಲೇ ಇದ್ರು, ಹುಲಿಗೆ ಹೋಗಿಲ್ಲ. ಯಾಕೆ ಹುಲಿಗೆ ಹೋಗಿಲ್ಲ ಇವತ್ತು ಅಂತ ಕೇಳಿದೆ. ಸೊ ಇಲ್ಲ, ನಮ್ಮ ಹುಡುಗರು ಇವತ್ತು ತಂದಾಕ್ಬಿಡ್ತೀನಿ, ನಾಳೆ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಂತಂದರು. ಅದಕ್ಕೆ ಇವತ್ತು ಕಂಪ್ಲೀಟಾಗಿ ನಾನೇ ಹಸ್ಗಳ ಮನೆಗೆ ಕೆಲಸ ಮಾಡ್ತೀನಿ ಅಂದರು. ನನಗೆ ಒಂದು ಕಡೆ ಖುಷಿ ಜಾಸ್ತಿ, ಇವತ್ತು ಒಂದು ದಿವಸ ರಜಾ ಸಿಗುತ್ತಲ್ಲ ಅಂತ ಅಂದ್ಬಿಟ್ಟು. ಸೊ ಅವರು ನಾನು ಬರೋಷ್ಟೊತ್ತಿಗೆ ನಾವೇನು ಹುಲ್ಲಾಕ್ತೀವಲ್ಲ, ಇದು ಗೊಂತು ಅಂತೀವಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಪ್ರತಿ ದಿವಸ ನಾವು ಕ್ಲೀನ್ ಮಾಡ್ತೀವಿ. ಆದ್ರೂ ಏನು ಗೊತ್ತಾ, ಕ್ಲೀನ್ ಮಾಡಿಲ್ಲ ಅಂತಂದರೆ ಹುಳಗಳು ಎದ್ಬಿಡ್ತವೆ. ಸೊ ಈ ರೀತಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ರು. ನನಗೊಂಥರ ಖುಷಿ, ನನಗೆ ಇವತ್ತು ಇವತ್ತೇ ನಾನು ಕೆಲಸ ಮಾಡ್ತಾ ಇಲ್ವಲ್ಲ ಸ್ಕೂಲ್ ಮನೇಲಿ ಅಂತಂದ್ಬಿಟ್ಟು. ಆದರೂ ಅವರೊಂದು ಸ್ವಲ್ಪ ಕೆಲಸ ಪೆಂಡಿಂಗ್ ಇಟ್ಟಿದ್ರು. ನನಗೆ ಜೋಳ ಬುಸ ಎಲ್ಲ ಹಾಕಿಟ್ಟಿದ್ದೀನಮ್ಮ ಟಬ್ಬಲ್ಲಿ, ನೀರಿಟ್ಬಿಡಮ್ಮ ಹಸುಗಳಿಗೆ ಅಂತಂದರು. ಸೊ ಹಸುಗಳಿಗೆ ನೀರು, ಇದಿಷ್ಟೇ ಕೆಲಸ ಅಲ್ವಾ ಅಂತಂದ್ಬಿಟ್ಟು ನಾನೇನು ಮಾಡಿದೆ, ಸೊ ಕಲಸಿ ಎಲ್ಲ ಹಸುಗಳಿಗೂ ನೀರಿಡ್ತಾಯಿದ್ದೆ. ನನಗೇನು ಕಷ್ಟ ಅನಿಸಲ್ಲ ಹಸುಗಳ ಮನೇಲಿ ಕೆಲಸ ಮಾಡೋದಕ್ಕೆ, ನನಗೂ ಖುಷಿನೇ. ನನಗೇನಂದರೆ ಫಸ್ಟು ಪ್ರಿಫರೆನ್ಸ್ ಕೊಡೋದು ನನ್ನ ಹಸುಗಳಿಗೇನೆ. ಮನೆಯೊಳಗಡೆ ನಾನು ಕೆಲಸ ಮಾಡಿಲ್ಲ ಅಂದರೆ ಪರವಾಗಿಲ್ಲ, ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಫಸ್ಟು ನಮ್ಮ ಹಸುಗಳ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಅವೂ ನಮ್ಮನ್ನ ಡಬ್ಬಲ್ ಅಷ್ಟು ಚೆನ್ನಾಗಿ ನೋಡ್ಕೊತವೆ. ನಾನು ಮತ್ತು ನನ್ನ ಹಸ್ಬೆಂಡು ನಂಬಿರೋದೇ ಅದು. ನಾವು ಹೇಗೆ ಮೂಗು ಪ್ರಾಣಿಗಳ್ನ ನಾವು ಚೆನ್ನಾಗಿ ನೋಡ್ಕೊತೀವೋ ನಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ ಅಂತ ಅಂದ್ಬಿಟ್ಟು ನಾವು ಯಾವಾಗಲೂ ಹಂಗೆ ಯೋಚನೆ ಮಾಡೋ ಅಂಥದ್ದು. ಸೊ ಈಗ ನೀರೆಲ್ಲ ಇಟ್ಟಿದ್ದಾಯಿತು, ಹಸ್ಬೆಂಡು ಸಹ ಹುಲ್ಲು ಹಾಕಿದ್ರು. ಸೊ ನನಗೇನು ಕೆಲಸ ಇಲ್ವಲ್ಲ, ಮನೆ ಒಳಗಡೆ ಹೋಗ್ಬಿಟ್ಟು ಹೇಗೂ ಮನೇಲಿ ಕೆಲಸನೂ ಮಾಡಿದೆ ಎಲ್ಲ, ಕುತ್ಕೊಂಡು ಒಂದು ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ಲಾ ನನ್ನ ಮನೆ ಒಳಗಡೆ ಅಂದರು. ಹೋಗು ಅಂತಂದರು. ಸೊ ಇನ್ನು ಮಿಕ್ಕಿದ್ದು ಟಬ್ ಎತ್ತಿಡೋದು ಅದು ಇದು ಎಲ್ಲ ಅವ್ರು ಮಾಡ್ಕೊತಾರೆ. ಸೊ ಎಷ್ಟೇ ಕೆಲಸ ಮಾಡಿದ್ರು ಸ್ವಲ್ಪ ಕಮ್ಮಿನೇ ಹಸುಗಳ ಮನೇಲಿ. ಸೊ ಎಲ್ಲ ನಾವು ಇಬ್ಬರು ಹಂಚ್ಕೊಂಡು ಮಾಡೋದ್ರಿಂದ, ಇಬ್ಬರಲ್ಲ 3 ಜನ ನಮ್ಮ ಮನೇಲಿ ಹಸುಗಳ ಮನೆಯಲ್ಲಿ ಕೆಲಸನ ಹಂಚ್ಕೊಂಡು ಮಾಡ್ತೀವಿ. ಸೊ ನಮಗೇನು ಅಷ್ಟೊಂದು ರಿಸ್ಕು ಅಂತ ಅನಿಸೋದಿಲ್ಲ. ಅವ್ರವ್ರ ಕೆಲಸ ವಹಿಸ್ಕೊಂಡಿರ್ತಾರೆ, ಅವ್ರವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇದು ನಮ್ಮ ಕೆಲಸ ಬಂದ್ಬಿಟ್ಟು 8 ಗಂಟೆ, 8ರಿಂದ 9 ಗಂಟೆವರೆಗೂ ನಮ್ಮ ರೊಟೀನ್ ಈ ರೀತಿ ಇರುತ್ತೆ. ಸೊ ನಮಗೆ ಟೈಮ್ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಪ್ರತಿ ದಿವಸ ಹಸುಗಳು, ಮನೆ, ನಾನು ಈ ಕಡೆ ಬಟ್ಟೆ ಸ್ಟಿಚ್ ಮಾಡೋದ್ರಿಂದ ನಮ್ಮ ದಿನ ಹೇಗೆ ಕಳಿತೀವಿ ಅನ್ನೋದನ್ನೇ ನನಗೆ ಗೊತ್ತಾಗಲ್ಲ. ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.